ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 2026ರಲ್ಲಿ ಯಾರೆಲ್ಲ SSLC ಪರೀಕ್ಷೆಯನ್ನು ಬರೀತಿದ್ದಾರೆ, SSLC ಎಕ್ಸಾಮ್ 1 ಬರೀತಿದ್ದಾರೆ, ಸೊ ಇಂತಹ ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಅನ್ನು ಆದ್ರೆ ಹೇಳ್ಕೊಡ್ತೀನಿ. ಅಂದ್ರೆ ನೀವು ಎಕ್ಸಾಮ್ ಬರೆಯೋ ಟೈಮಲ್ಲಿ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಅಂದ್ರೆ ನೀವೇನ್ ಮಾಡಬೇಕು, ಈಗ ನೀವು ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ, ಕ್ವಶನ್ ಪೇಪರ್ ಅನ್ನ ನೋಡ್ತೀರಾ, ಕ್ವಶನ್ ಪೇಪರ್ ನೋಡಿದ ಆದ್ಮೇಲೆ ನಿಮ್ಗೆ ಉತ್ತರನೇ ಬರ್ತಿಲ್ಲ, ಏನ್ ಮಾಡೋದು, ಉತ್ತರ ಗೊತ್ತಿಲ್ಲ ಅಂತಂದ್ರೂ ಯಾವ ರೀತಿ ನೀವು ಬರೆದು ಪಾಸ್ ಆಗೋದು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋನ ಕೊನೆವರೆಗೂ ಸಹ ವಾಚ್ ಮಾಡಿ. ಈ ವಿಡಿಯೋ ನೋಡಿದ ಆದ್ಮೇಲೆ ನಿಮ್ಗೇನೆ ಒಂದು ಧೈರ್ಯ ಆದ್ರೆ ಬರುತ್ತೆ, ಇಲ್ಲ ನಾನು SSLC ಎಕ್ಸಾಮ್ ನನ್ನ ಪಾಸ್ ಆಗೇ ಹಾಕ್ತೀನಿ ಖಂಡಿತವಾಗ್ಲು ಅಂತ ಹೇಳಿ. ಸೊ ಆ ರೀತಿಯಾದ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, SSLC ಎಕ್ಸಾಮ್ 2026 ಈಗಾಗ್ಲೇ ಸಹ ನಿಮ್ ಟೈಮ್ ಟೇಬಲ್, ಆಲ್ ಟಿಕೆಟ್ ಮತ್ತೊಂದು ಎಲ್ಲಾನು ಸಹ ನಿಮಗೆ ಗೊತ್ತಿರುವಂತದ್ದೇ. ಇದೇ ತಿಂಗಳು 18ನೇ ತಾರೀಕು ಆದ್ರೆ ನಿಮ್ಗೆ ಫಸ್ಟ್ ಎಕ್ಸಾಮ್ ಆದ್ರೆ ಇರುತ್ತೆ. ಸೊ ಈ ಒಂದು ಫಸ್ಟ್ ಎಕ್ಸಾಮ್ಗೆ ಸ್ಟೂಡೆಂಟ್ಸ್ ಯಾವ ರೀತಿ ಪ್ರಿಪರೇಷನ್ಸ್ ಆಗ್ತಿದ್ದೀರಾ ಅಂತ ಅಂದ್ರೆ, ಕೆಲವೊಬ್ರೆಲ್ಲಾನು ಸಹ ಫುಲ್ ಸಿಲೆಬಸ್ ಅನ್ನ ಕವರ್ ಮಾಡಿರ್ತಾರೆ, ಏನೇನೆಲ್ಲ ಇದೆ ಸಬ್ಜೆಕ್ಟ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಇರುವಂತ ಎಲ್ಲಾನು ಸಹ ಸ್ಟಡಿ ಮಾಡಿರ್ತಾರೆ. ಅಂಡ್ ಕೆಲವೊಬ್ರು ಅರ್ಧಂಬರ್ಧನು ಸಹ ಸ್ಟಡಿ ಮಾಡಿರ್ತಾರೆ. ನೋಡಿ, ನಾನು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಟ್ರಿಕ್ ಅನ್ನ ಹೇಳ್ತೀನಿ ಅಂತ ಅಂದ್ರೆ, ಮೊದಲಿಗೆ ಇನ್ನೂ ಸಹ ಟೈಮ್ ಇದೆ, ನಿಮ್ಮಿಂದ ಎಷ್ಟಾದ್ರೆ ಅಷ್ಟು ನೀವು ಆದಷ್ಟು ಸಹ ಪುಷ್ ಮಾಡಿ. ಇನ್ನಿರುವಂತಹ ಕೆಲವೇ ದಿನಗಳಲ್ಲಿ ಎಷ್ಟಾದ್ರೆ ಅಷ್ಟು ಏನ್ ಮಾಡ್ತೀರಾ ಅಂತ ಅಂದ್ರೆ ಆದಷ್ಟು ಸಹ ಪ್ರಿಪೇರ್ ಆದ್ರೆ ಆಗಿ ಎಕ್ಸಾಮ್ ಆದ್ರೆ ಈಸಿ ಆಗುತ್ತೆ. ಬಟ್ ಈಗ ಏನು ಅಂತ ಅಂದ್ರೆ, ಈಗ ನೀವು ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ, ಎಕ್ಸಾಮ್ ಹಾಲ್ಗೆ ಹೋಗಿದ ಆದ್ಮೇಲೆ ಕ್ವಶನ್ ಪೇಪರ್ ಕೊಡ್ತಾರ, ಆ ಒಂದು ಕ್ವಶನ್ ಪೇಪರ್ ಅನ್ನ ನೋಡ್ತೀರಾ. ಆ ಕ್ವಶನ್ ಪೇಪರ್ ನೋಡಿದಾಗ ಇಲ್ಲಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಇರುತ್ತೆ ಕೆಲವೊಬ್ಬರ ಮೈಂಡ್ ಸೆಟ್ ಅಂತ ಅಂದ್ರೆ, ಈಗ ನಿಮಗೆ ಬರೋ ಕ್ವಶನ್ಸ್ ಎಲ್ಲಾನು ಸಹ ಬರೀತೀರಾ, ಬರ್ದಿದ್ದ ಆದ್ಮೇಲೆ ಸಾಕು ನಾನು ಪಾಸ್ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನನಗೆ ಬರೋ ಕ್ವಶನ್ಸ್ ಬರ್ದಿದ್ದೀನಿ, ನನಗೆ ಬರ್ದೇ ಇರುವಂತದ್ದು ಏನು ನನಗೆ ಅವಶ್ಯಕತೆ ಇಲ್ಲ, ನಾನು ಪಾಸ್ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಎಕ್ಸಾಮ್ ಹಾಲಿಂದ ಬಂದ್ಬಿಡೋದು. ಇಲ್ಲ ಅಂತ ಅಂದ್ರೆ ಒಂದು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡದೇ ಇರೋದು, ಈ ರೀತಿ ಎಲ್ಲಾನು ಸಹ ಮಾಡ್ತಾರೆ. ನೋಡಿ, ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಮೊದಲಿಗೆ ಕ್ವಶನ್ ಪೇಪರ್ ತಗೋತೀರಾ, ಕ್ವಶನ್ ಪೇಪರ್ ತಗೊಂಡಿದ್ದ ಆದ್ಮೇಲೆ ನೋಡ್ತೀರಾ ಅಲ್ಲಿರುವಂತಹ ಕ್ವಶನ್ಸ್ ಅಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ಬರುತ್ತೋ ಅಷ್ಟು ಕ್ವಶನ್ಸ್ ಅನ್ನ ಮೊದಲಿಗೆ ನೀಟಾಗಾದ್ರೆ ಅಟೆಂಡ್ ಮಾಡಿ. ನೀಟಾಗಾದ್ರೆ ಫಸ್ಟ್ ಎಲ್ಲದಕ್ಕೂ ಸಹ ಆನ್ಸರ್ಸ್ ಅನ್ನ ಮಾಡ್ಬಿಡಿ. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಇನ್ನ ಉಳಿದಿರುವಂತಹ ಕ್ವಶನ್ಸ್ ನಿಮ್ಗೆ ಯಾವ್ದು ಬರೋದಿಲ್ವೋ ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ, ಯಾವ್ಯಾವ ಬರಲ್ವೋ ಆ ಎಲ್ಲಾ ಕ್ವಶನ್ಸ್ ಅನ್ನ ನೋಡ್ಕೊಳ್ಳಿ. ಕ್ವಶನ್ಸ್ ಅನ್ನ ನೋಡ್ಕೊಂಡಿದ್ದ ಆದ್ಮೇಲೆ ಅದರ ಒಂದು ಕ್ವಶನ್ ನಂಬರ್ ಅನ್ನ ಹಾಕಿ ನಿಮ್ಗೆ ಸ್ವಂತ ಏನ್ ಬರುತ್ತೋ ಅದನ್ನ ಆದ್ರೆ ಬರೀರಿ. ಓಕೆನಾ? ಏನ್ ಬರುತ್ತೋ ಅಂತ ಅಂದ್ರೆ, ಈಗ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಮ್ಯಾಥ್ಸ್ ಎಕ್ಸಾಮ್ ಅನ್ನ ಬರೀತಿದ್ದೀರಾ, ಮ್ಯಾಥ್ಸ್ ಎಕ್ಸಾಮ್ ಬರೀತಿದ್ದಾಗ ಏನಾಗುತ್ತೆ ಅಂತ ಅಂದ್ರೆ, ನಿಮಗೆ ಬರೋ ಕ್ವಶನ್ಸ್ ಎಲ್ಲಾನು ಸಹ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀರಾ. ಅಲ್ಲಿ ಕೆಲವೊಂದಿಷ್ಟಕ್ಕೆ ನಿಮ್ಗೆ ಸ್ಟೆಪ್ಸ್ ಆದ್ರೆ ಗೊತ್ತಿರುತ್ತೆ, ಬಟ್ ಫೈನಲ್ ಆನ್ಸರ್ ಬರುತ್ತೋ ಇಲ್ವೋ ನಿಮಗೆ ಗೊತ್ತಿರೋದಿಲ್ಲ. ನೀವು ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಕ್ವಶನ್ ನಂಬರ್ ಅನ್ನ ಹಾಕಿ ಖಂಡಿತವಾಗ್ಲೂ ಸಹ ಆ ಒಂದು ಸ್ಟೆಪ್ಸ್ ಏನಿದೆ ಆ ಸ್ಟೆಪ್ಸ್ ಎಲ್ಲಾನು ನೀವು ಮಾಡಿದೀರಾ ಅಂತಂದ್ರೆ, ನಿಮ್ಗೆ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಸ್ಟೆಪ್ಸ್ ಅನ್ನ ಮಾಡಿದೀರಾ ಅಂತ ಅಂದ್ರೆ ಸ್ಟೆಪ್ ವೈಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಕೋರ್ ಮಾಡೋದಕ್ಕಾಗ್ಲಿ ಪಾಸ್ ಮಾಡೋದಕ್ಕಾಗ್ಲಿ. ನಮಗ್ ಬರ್ದೇ ಇರೋ ಕ್ವಶನ್ಸ್ ಅನ್ನ ನಾವು ಯಾವಾಗ ಅಟೆಂಡ್ ಮಾಡ್ತೀವೋ ಅವಾಗ್ಲೇ ನಿಮ್ಮ ಒಂದು ಸ್ಕೋರ್ ಜಾಸ್ತಿ ಆಗುವಂತದ್ದು. ಅಂಡ್ ಹಾಗೇನು ಸಹ ಪಾಸಿಂಗ್ ಆಗಿ ಯಾರೆಲ್ಲ ಟ್ರೈ ಮಾಡ್ತಿರ್ತೀರಾ, ನಿಮ್ಗೆ ಪಾಸಿಂಗ್ ಪರ್ಸೆಂಟೇಜ್ ಸಹ ತುಂಬಾ ಜಾಸ್ತಿ ಆಗ್ಬೇಕು ಅಂತ ಅಂದ್ರೆ ಈ ಒಂದು ಟ್ರಿಕ್ ಅನ್ನ ಯಾರು ಸಹ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಆ ರೀತಿ ಬರೆದಾಗ ಏನಾಗುತ್ತೆ ಅಂತ ಅಂದ್ರೆ, ಈಗ ಇನ್ವಿಜಿಲೇಟರ್ ನೀವು ಕರೆಕ್ಟ್ ಆಗಿ ಬರೆದಿರೋದು ಎಲ್ಲದಕ್ಕೂ ಸಹ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಬಂದಿರ್ತಾರೆ. ನಿಮ್ಗೆ ಯಾವ್ದು ಬರೋದಿಲ್ವೋ ಅದಕ್ಕೆ ನೀವು ಅಟೆಂಡ್ ಮಾಡಿರ್ತೀರಾ, ಸ್ಟೆಪ್ಸ್ ಎಲ್ಲ ಮಾಡಿರ್ತೀರಾ, ನಿಮ್ಗೆ ಸ್ಟೆಪ್ಸ್ ಗೊತ್ತು, ಫಾರ್ಮುಲಾ ಗೊತ್ತು ಅಂತಂದ್ರೆ ಅದಕ್ಕೆಲ್ಲ ನೋಡಿ ಸ್ಟೆಪ್ ವೈಸ್ ಈಗ 5 ಮಾರ್ಕ್ಸ್ ಕೊಡೋ ಹತ್ರ ಅಟ್ಲೀಸ್ಟ್ 3 ಮಾರ್ಕ್ಸ್ ಆದ್ರೂ ನಿಮಗೆ ಸಿಗುತ್ತೆ. ಆಗೇನಾಗುತ್ತೆ ಅಂತ ಅಂದ್ರೆ ನಿಮ್ಮ ಮಾರ್ಕ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಏನ್ ಮಾಡ್ಬೇಕು, ಯಾವುದೇ ಒಂದು ಕ್ವಶನ್ ಅನ್ನು ಸಹ ಮಿಸ್ ಮಾಡಬಾರ್ದು. ಮ್ಯಾಥಮೆಟಿಕ್ಸ್ ಅಲ್ಲಂತೂ ನಾನು ಮತ್ತೆ ಹೇಳ್ತಿದ್ದೀನಿ, ಮ್ಯಾಥ್ಸ್ ಅಲ್ಲಿ ಪ್ರತಿಯೊಬ್ರು ನಿಮ್ಗಿರುವಂತಹ ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗ್ಲಿ, ಯಾವುದೇ ಒಂದು ಕ್ವಶನ್ ಆಗ್ಲಿ, ನಿಮಗೆ ಮೆಥಡ್ ಗೊತ್ತಿದ್ರೆ ಅಥವಾ ಫಾರ್ಮುಲಾಸ್ ಗೊತ್ತಿದ್ರೆ ನೀವು ಪ್ರತಿಯೊಬ್ಬರನ್ನು ಸಹ ಅಟೆಂಡ್ ಅನ್ನ ಮಾಡಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇನ್ನೊಂದು ವಿಷಯ ನೀವೆಲ್ಲರೂ ತಿಳ್ಕೊಬೇಕಾಗಿರೋದು, ಈಗ ಕ್ವಶನ್ ಪೇಪರ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈಗ ಒಂದಿಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಒಂದು 20 ಕ್ವಶನ್ಸ್ 25 ಕ್ವಶನ್ ಈ ರೀತಿ ಆ ಒಂದು ಸಬ್ಜೆಕ್ಟ್ಗೆ ಒಂದಿಷ್ಟು ಕ್ವಶನ್ಸ್ ಅಂತ ಕೊಟ್ಟಿರ್ತಾರಲ್ವಾ, ನೀವು ಎಲ್ಲಾ ಕ್ವಶನ್ಸ್ ಸಹ ಆದಷ್ಟು ಅಟೆಂಡ್ ಮಾಡಿ. ಈಗ ನಿಮ್ಗೆ ಸರ್ ನನಗೆ ಸ್ವಂತ ಬರೆಯೋದಕ್ಕೂ ಬರಲ್ಲ ಸರ್, ನಾನು ಓನಾಗಿ ಏನ್ ಬರೀಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ, ನೀವು ಯಾವಾಗ ಲಾಸ್ಟ್ ಅಲ್ಲಿ ನನಗೆ ಈ ಕ್ವಶನ್ ಬರೋದೇ ಇಲ್ಲ ಅಂತ ಅನ್ಸುತ್ತೋ ಅಂತ ಟೈಮಲ್ಲಿ ದಯವಿಟ್ಟು ಕ್ವಶನ್ ನಂಬರ್ ಆದ್ರೂ ಹಾಕ್ಬಿಟ್ಟು ಬನ್ನಿ. ಯಾಕೆ ಕ್ವಶನ್ ನಂಬರ್ ಹಾಕಿದ್ರೆ ಏನ್ ಸರ್ ಯೂಸ್, ಏನ್ ಮಾತಾಡ್ತಿದ್ದೀರಾ ನೀವು, ಮಾರ್ಕ್ಸ್ ಕೊಡ್ತಾರ ಅಂತ ಅಂದ್ರೆ, ಈಗ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ಯಾವ್ದಾದ್ರು ಎಕ್ಸ್ಟ್ರಾ ಕ್ವಶನ್ ಅಂದ್ರೆ ನಿಮ್ಮ ಒಂದು ಸಿಲೆಬಸ್ ಅಲ್ಲಿ ಇರೋದು ಅಲ್ಲದೆ ಔಟ್ ಆಫ್ ಸಿಲೆಬಸ್ ಅಲ್ಲಿ ಇರುವಂತಹ ಕ್ವಶನ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಆಗೇನಾದ್ರೂ ಅದು ಗ್ರೇಸ್ ಮಾರ್ಕ್ಸ್ ಅಂಡರ್ ಅಲ್ಲಿ ಕನ್ಸಿಡರ್ ಆಗುತ್ತೆ ಅಂತ ಅಂದ್ರೆ, ನೀವು ಯಾವಾಗ ಕ್ವಶನ್ ನಂಬರ್ ಹಾಕ್ತಿರೋ ಅವಾಗ ಮಾತ್ರ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡುವಂತದ್ದು. ಅದು ನೆನ್ಪಿಟ್ಕೊಳ್ಳಿ. ಗ್ರೇಸ್ ಮಾರ್ಕ್ಸ್ ಅಂತ ಅಂದ್ರೆ ಕೊಟ್ಬಿಡ್ತಾರೆ, ಎಲ್ರಿಗೂ ಕೊಟ್ಬಿಡ್ತಾರೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಆ ಒಂದು ಕ್ವಶನ್ ನಂಬರ್ ಅನ್ನ ಹಾಕಿರ್ಬೇಕಾಗ್ತದೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ ನೀವು ಮ್ಯಾಥ್ಸ್ ಗೆ ಆ ರೀತಿ ಮಾಡ್ಕೊಂಡ್ ಬರ್ತೀರಾ. ಅಂಡ್ ಇನ್ನೂ ಸಹ ಸಿಂಪಲ್ ಆಗಿ ಇನ್ನೊಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡಿ. ನೀವು ಕನ್ನಡ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಹೋಗ್ತೀರಾ, ಇಲ್ಲ ಅಂತಂದ್ರೆ ನಿಮ್ದು ಲ್ಯಾಂಗ್ವೇಜ್ ಯಾವ್ದಿರುತ್ತೋ ಆ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಹೋಗ್ತೀರಾ. ಈಗ ಕನ್ನಡ
ಎಕ್ಸಾಮ್ ಅಂತ ಅಂದ್ರೆ ಸಿಂಪಲ್ ಆಗಿ ನೀವು ಒಂದು ಪಾಠ ಆದ್ರೆ ಕೇಳಿರ್ತೀರ, ಆ ಒಂದು ಪಾಠದ ಬಗ್ಗೆ. ಈಗ ಕನ್ನಡ ಅಂತಂದ್ರೆ ನಾವು ಡೈಲಿ ಮಾತನಾಡ್ತೀವಿ, ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮಗೆ ಬರೆಯೋದಕ್ಕೂ ಸಹ ಬರುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ಸ್ಟೋರಿ ಏನ್ ಕೇಳಿಸ್ಕೊಂಡಿರ್ತೀರೋ ನಿಮ್ಗೆ ಯಾವ ಕ್ವಶನ್ ಬರೋದಿಲ್ವೋ ಅದು ನಿಮ್ಮ ಒಂದು ಸ್ವಂತ ಓನ್ ಸೆಂಟೆನ್ಸ್ ಅಲ್ಲಿ ಆ ಸ್ಟೋರಿಯಲ್ಲಿ ಈ ರೀತಿ ಆಯ್ತು, ಈ ಪಾಠದಲ್ಲಿ ಈ ರೀತಿ ಆಯ್ತು, ಈ ಪದ್ಯದಲ್ಲಿ ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ನೀವು ಬರ್ದಿದ್ದೀರಾ ಅಂತ ಅಂದ್ರೆ 5 ಮಾರ್ಕ್ಸ್ ಸಿಗೋ ಜಾಗದಲ್ಲಿ 3 ಮಾರ್ಕ್ಸ್ ಆದ್ರೆ ಸಿಕ್ಕೇ ಸಿಗುತ್ತೆ ಅಲ್ವಾ. ಹಾಗಾಗಿ ಸೊ ನೀವು ಫೈನಲಿ ಏನ್ ತಿಳ್ಕೊಬೇಕು ಅಂತ ಅಂದ್ರೆ ಯಾವುದೇ ಒಂದು ಕ್ವಶನ್ ಸಹ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನನಗೆ ಬರೋ ಕ್ವಶನ್ಸ್ ಎಲ್ಲ ಫಸ್ಟ್ ಇಂದ ನೀಟಾಗಿ ಬರ್ಕೊಂಡೇ ಬರ್ಬೇಕು. ಬರುವಂತ ಕ್ವಶನ್ಸ್ ಅನ್ನು ಏನು ಮಿಸ್ಟೇಕ್ ಮಾಡೋದಕ್ಕೆ ಹೋಗ್ಬೇಡಿ, ನೀಟಾಗಿ ಬರ್ಕೊ ಬನ್ನಿ. ಯಾವ ಕ್ವಶನ್ ಬರೋದಿಲ್ವೋ ಆ ಒಂದು ಕ್ವಶನ್ಸ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಕ್ವಶನ್ ನಂಬರ್ ಅನ್ನ ಹಾಕಿ ಅದಕ್ಕೆ ಗೊತ್ತಿರುವಂತಹ ಸ್ಟೆಪ್ಸ್ ಅನ್ನ ಬರೀರಿ. ಪ್ರಾಬ್ಲಮೆಟಿಕ್ ಆದ್ರೆ, ಥಿಯರಿ ಆದ್ರೆ ಏನ್ ಮಾಡ್ತೀರಾ, ಕನ್ನಡ ಆಗ್ಲಿ ಅಥವಾ ಇಂಗ್ಲಿಷ್ ಆಗ್ಲಿ ಅಥವಾ ಬೇರೆ ಸಬ್ಜೆಕ್ಟ್ ಆಗ್ಲಿ, ನಿಮ್ಗೆ ಏನ್ ಬರುತ್ತೋ, ನಿಮ್ಮ ಮೈಂಡಿಗೆ ಏನ್ ಅನ್ಸುತ್ತೋ ಅದನ್ನೆಲ್ಲಾನು ಸಹ ಬರೀರಿ. ಯಾಕಂತ ಅಂದ್ರೆ ಈಗ ನಾವು ಅಕಸ್ಮಾತ್ ನೀವು ಓನಾಗಿ ಬರೀತೀರಾ, ಓನಾಗಿ ಬರೆಯೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಈಗ ಸ್ಟೂಡೆಂಟ್ಗೆ ಎಲ್ಲಾ ಕ್ವಶನ್ಸ್ ನೀಟಾಗಿ ಅಟೆಂಡ್ ಮಾಡಿರ್ತಾನೆ, ಚೆನ್ನಾಗಿ ಬರೋದಿಲ್ಲ. ಪಾಸಿಂಗ್ ಮಾರ್ಕ್ಸ್ಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಬೇಕಾಗುತ್ತೆ. ಹಾಗೆ ಇನ್ವಿಜಿಲೇಟರ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಓನಾಗಿ ಬರ್ದಿರೋದನ್ನ ನೋಡ್ತಾರೆ, ಅವಾಗ ನಿಮ್ಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಹಾಕೊಡುವಂತಹ ಸಾಧ್ಯತೆಗಳನ್ನು ಸಹ ಇರುತ್ತೆ. ಓಕೆನಾ, ಅದನ್ನು ನೀವು ನಿಮ್ಮ ಒಂದು ಮೈಂಡ್ ಅಲ್ಲಿ ಆದ್ರೆ ಇಟ್ಕೊಳ್ಳಿ. ಇನ್ನೊಂದೇನು ಅಂತ ಅಂದ್ರೆ ಈ ಒಂದು ಆನ್ಸರ್ ಶೀಟ್ ಏನಿರುತ್ತೆ, ಆನ್ಸರ್ ಶೀಟ್ ಅಲ್ಲಿ ಬರೆಯುವಾಗ ಜಾಸ್ತಿ ಮಿಸ್ಟೇಕ್ಸ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ಚಿತ್ತು ಹೊಡಿತಾ ಇರುವಂತದನ್ನ ಗಲೀಜಾಗಿ ಪೇಪರ್ ಕಾಣಿಸಬಾರ್ದು. ನೀಟಾಗಿ ಟೈಮ್ ತಗೊಳ್ಳಿ, ಕ್ವಶನ್ ಪೇಪರ್ ಅನ್ನ ನೀಟಾಗಿ ಓದಿ, ಬರುವಂತಹ ಎಲ್ಲಾ ಕ್ವಶನ್ಸ್ ಅನ್ನ ಫಸ್ಟ್ ನೀಟಾಗಿ ಅಟೆಂಡ್ ಮಾಡ್ಕೊ ಬನ್ನಿ. ಮತ್ತೆ ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಇರ್ತಾವಲ್ವಾ ಅದನ್ನು ಸಹ ಬರೀರಿ. ಅದ್ರ ಜೊತೆಗೆ ನೀವು ನಿಮ್ಮ ಒಂದು ಸ್ವಂತ ತಲೆಯನ್ನ ಉಪಯೋಗಿಸಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಸಾಕಷ್ಟು ಜನ ಸರ್ ಓನಾಗಿ ಬರ್ದ್ರೆ ಏನಾದ್ರು ಅನ್ಕೋತಾರೇನೋ ಅಥವಾ ಇನ್ನೊಂದೇನೋ ಅಂತ ನೀವು ಯಾರು ಸಹ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಓನಾಗಿ ಬರ್ದಿದ್ದೀರಾ ಅಂತ ಅಂದ್ರೆ ಇದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲ. ಓನಾಗಿ ಬರ್ದಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ ಕ್ಲಾಸ್ ಟೀಚರ್ ನೋಡೋದು, ನಗುವಂಥದ್ದು, ಅಂದಾಗೇನು ನಿಮ್ಮ ಫ್ರೆಂಡ್ಸ್ ಹೇಳುವಂಥದ್ದು, ಈ ರೀತಿ ಯಾವುದೇ ಪಾಸಿಬಿಲಿಟೀಸ್ ಇಲ್ಲ. ಇದು ಪಬ್ಲಿಕ್ ಎಕ್ಸಾಮು. ನೀವು ಬರ್ದಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಅಡ್ವಾಂಟೇಜು. ನಾನು ಮತ್ತೆ ಹೇಳ್ತಿದ್ದೀನಿ, ನಿನಗೆ ಈ ಕ್ವಶನ್ ಬರೋದಿಲ್ಲ, ನಿನಗೇನು ತಲೆ ಹೊಡ್ತಿಲ್ಲ ಅಂತ ಅಂದ್ರೆ ಮತ್ತೊಂದ್ಸಲಿ ಆ ಒಂದು ಕ್ವಶನ್ ನಂಬರ್ ಅನ್ನ ನೋಡಿ ಆನ್ಸರ್ ಬುಕ್ಲೆಟ್ ಅಲ್ಲಿ ಆ ಕ್ವಶನ್ ನಂಬರ್ ಹಾಕಿ ಅದರ ರಿಲೇಟೆಡ್ ನಿಮ್ ಮೈಂಡಿಗೆ ಏನೇನೆಲ್ಲ ಅನ್ಸುತ್ತೆ. ಅಕಸ್ಮಾತ್ ಏನೋ ಅನ್ಸಿಲ್ವಾ, ಆ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಏನ್ ಗೊತ್ತೋ ಅದನ್ನ ಬರೀರಿ. ಯಾಕಂತ ಅಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಈಗ ನೀವು ಸ್ವಂತ ಏನ್ ಬರೀತೀರಾ ಅದರಿಂದ ಬರುವಂತಹ ಚಾನ್ಸಸ್ ಸಹ ಇರುತ್ತೆ. ಎಕ್ಸಾಕ್ಟ್ ಆಗಿ ಈಗ ಯಾವುದೋ ಒಂದು ಕ್ವಶನ್ಗೆ ಫಸ್ಟ್ ಇಂದ ಸ್ಟಾರ್ಟಿಂಗ್ ವರೆಗೂ ಆನ್ಸರ್ ಇರುತ್ತೆ ನಿಮ್ಮ ಒಂದು ನೋಟ್ಸ್ ಅಲ್ಲಿ. ಸೇಮ್ ಅದನ್ನೇ ತಗೊಂಡೋಗಿ ಬರ್ದ್ರೆ ಮಾತ್ರನೇ ಮಾರ್ಕ್ಸ್ ಕೊಡೋದಂತ ಯಾರನ್ನು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ, ಈಗ ನಿಮ್ಮ ಒಂದು ಫ್ರೆಂಡ್ಸು, ನಿಮ್ಮ ಒಂದು ಸೀನಿಯರ್ಸು ಹೇಳಿರ್ತಾರೆ, ನಿಮ್ಮ ಅಕ್ಕಪಕ್ಕದ ಮನೆಯವರು, ನಾನು ಬರ್ದಿದ್ದೆ, ನಂದೆಲ್ಲ ಒಂದು 500 ಬರುತ್ತೆ ಅಂತ ಅನ್ಕೊಂಡಿದ್ದೆ, ನಂದು ನೋಡಿದ್ರೆ 500 ಸಮಥಿಂಗ್ ಬಂದಿದೆ ಅಂತ ಹೇಳಿರ್ತಾರೆ. ಇಲ್ಲ ಅಂತಂದ್ರೆ ನಾನು ಪಾಸ್ ಆಗ್ತೀನೋ ಇಲ್ಲ ಅಂತ ಅನ್ಕೊಂಡಿದ್ದೆ, ಈ ಬುಕ್ಲೆಟ್ ಅಲ್ಲಿ ಏನಂದ್ರೆ ಅದನ್ನ ಬರ್ದು ಬಂದ್ಬಿಟ್ಟಿದೀನಿ, ಅದು ನಾನು ಪಾಸ್ ಆಗ್ತೀನಿ ಅಂತ ನಿಮಗೆ ಫಸ್ಟ್ ಹೇಳಿರ್ತಾರೆ. ರಿಸಲ್ಟ್ ಬಂದಿದ್ದಾದ್ಮೇಲೆ ಅವ್ರದ್ದು ಪಾಸ್ ಆಗ್ತದೆ, ಕೆಲವೊಂದು ಟೈಮ್ ಒಳ್ಳೆ ಸ್ಕೋರ್ನು ಸಹ ಆಗ್ತದೆ. ಓಕೆನಾ, ಹಾಗಾಗಿ ಈಗ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ ನೀವು ಏನ್ ಬರ್ದಿರ್ತೀರಾ ಆ ಒಂದು ಬರ್ದಿರುವಂತಹ ಆನ್ಸರ್ ಬುಕ್ಲೆಟ್ ಅನ್ನ ಇನ್ವಿಜಿಲೇಟರ್ ತಗೊಂಡಾಗ, ಅಂದ್ರೆ ಪೇಪರ್ ಕರೆಕ್ಷನ್ ಯಾರು ಮಾಡ್ತಾರೆ ಅವ್ರು ತಗೊಂಡಾಗ ನೀವು ಫಸ್ಟ್ ಆಗಿ ನೀಟಾಗಿ ನಿಮ್ಗೆ ಬಂದಿರೋವೆಲ್ಲ ನೋಡ್ತಾರೆ, ಅವ್ರು ಇಂಪ್ರೆಸ್ ಆಗಿ ಎಲ್ಲ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಬರ್ದಿರೋಂಥ ಕ್ವಶನ್ಸ್ಗೆ ಏನು ಸ್ವಂತ ಓನ್ ಆಗಿ ಬರ್ದಿರ್ತೀರಾ, ನಿಮ್ಮ ಮೈಂಡ್ ಏನು ಉಪಯೋಗಿಸಿರ್ತೀರಾ, ಅವಾಗ ನೋಡ್ಬಿಟ್ಟು ಇನ್ವಿಜಿಲೇಟರ್ಗೂ ಕೆಲವೊಬ್ರಿಗೆ ಅನ್ಸುತ್ತೆ ಈ ಸ್ಟೂಡೆಂಟ್ ಕಷ್ಟಪಟ್ಟಿದ್ದಾನೆ, ಇವ್ರಿಗೂ ಸಹ ಏನೋ ಸ್ವಲ್ಪ ಟ್ಯಾಲೆಂಟ್ ಇದೆ, ಬರ್ದಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 4 ಮಾರ್ಕ್ಸ್ ಕೊಡೋ ಜಾಗದಲ್ಲಿ ಅಟ್ಲೀಸ್ಟ್ 2 ಮಾರ್ಕ್ಸ್ ಆದ್ರೂ ಕೊಡ್ತಾರೆ. ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ, ಇಲ್ಲಿ ಈ ಒಂದು ಔಟ್ ತೆಗಿಬೇಕು ಅಂತ ಯಾರು ಇರ್ತಾರೆ ಅವ್ರು ಏನ್ ಮಾಡ್ತೀರಾ, ನೀವು ಆದಷ್ಟು ಸಹ ಫುಲ್ ಕಾನ್ಸಂಟ್ರೇಟ್ ಮಾಡಿರ್ತೀರಾ. ನಿಮ್ಗೆ ಈ ತರ ಕ್ವಶನ್ ಬರುತ್ತೆ ಬರೋದಿಲ್ಲ ಅಂತ ಅನ್ನೋದು ಏನಿಲ್ಲ, ನಿಮ್ಗೆಲ್ಲಾನು ಸಹ ಗೊತ್ತಿರುತ್ತೆ. ಬಟ್ ಇಲ್ಲಿ ಪಾಸಿಂಗ್ ಆಗಿ ಯಾರು ಕಷ್ಟ ಪಡ್ತಿರ್ತಾರ ಇವರು ನಾನು ಹೇಳಿದಂತ ಕೆಲಸ 100% ನೀವು ಮಾಡ್ಲೇಬೇಕು. ಓಕೆನಾ, ಮಾಡಿ. ಈಗ ನೀವೇನೋ ಮತ್ತೆ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಟ್ಯಾಂಕ್ಸ್ ಆದ್ರೆ ಹೇಳ್ತೀರಾ ಈ ಒಂದು ರಿಸಲ್ಟ್ ಬಂದಿದ್ದ ಆದ್ಮೇಲೆ. ಸೊ ನೋಡಿ, ಈಗ ಅರ್ಧಂಬರ್ಧ ಕ್ವಶನ್ಸ್ ಗೊತ್ತಿರೋರು ಆಗ್ಲಿ, ಇಲ್ಲ ಅಂತಂದ್ರೆ ನನಗೆ ಕ್ವಶನ್ ಪೇಪರ್ ಫುಲ್ ಗೊತ್ತಿದೆ ಅನ್ನೋರಾಗ್ಲಿ, ಅಥವಾ ನನಗೆ ಕ್ವಶನ್ ಪೇಪರ್ ಅಲ್ಲಿ ಸ್ವಲ್ಪ ಮಾತ್ರ ಗೊತ್ತಿದೆ ಅನ್ನೋರು ಆಗ್ಲಿ, ಪ್ರತಿಯೊಬ್ರು ಸಹ ಪ್ರತಿಯೊಂದು ಕ್ವಶನ್ ಅನ್ನ ಅಟೆಂಡ್ ಮಾಡಿ ಸ್ಟಾರ್ಟಿಂಗ್ ಆಫ್ ದಿ ಬುಕ್ಲೆಟ್ ಅಲ್ಲಿ ಗೊತ್ತಿರುವಂತಹ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ಸ್ ಅನ್ನ ಮಾಡ್ಕೊಂಡು ಹೋಗಿ. ಅದ್ ನೆಕ್ಸ್ಟ್ ನಿಮ್ಗೆ ಏನ್ ಗೊತ್ತಿರೋದಿಲ್ವೋ ಅದಕ್ಕೆ ಏನ್ ಮಾಡ್ತೀರಾ ಅಂತ ಅಂದ್ರೆ ಅದರ ರಿಲೇಟೆಡ್ ನಿಮ್ಗೆ ಏನೇನೆಲ್ಲ ಗೊತ್ತಿರುತ್ತೆ, ಆ ಸಬ್ಜೆಕ್ಟ್ ರಿಲೇಟೆಡ್ ಏನೇನೆಲ್ಲ ಗೊತ್ತಿರುತ್ತೆ ಆದಷ್ಟು ಸ್ವಂತವಾಗಿ ಬರ್ದಿದ್ದೀರಾ ಅಂತ ಅಂದ್ರೆ ಅವಾಗ ನಿಮ್ಗೆ ಸ್ಕೋರ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಆಗುತ್ತೆ. ಪಾಸಿಂಗ್ ಸಹ ತುಂಬಾ ಚೆನ್ನಾಗಿ ಆದ್ರೆ ಆಗ್ತೀರಾ. ಓಕೆನಾ, ಮ್ಯಾಥ್ಸ್ ಅಲ್ಲಿ ಆಗ್ಲಿ, ಕನ್ನಡ ಅಲ್ಲಾಗ್ಲಿ, ಇಂಗ್ಲಿಷ್ ಅಲ್ಲಿ ಆಗ್ಲಿ, ಈ ರೀತಿ ನೀವು ಪಾಸ್ ಆಗೋದಕ್ಕೆ ಪಾಸಿಬಿಲಿಟೀಸ್ ತುಂಬಾ ಜಾಸ್ತಿ ಇರ್ತವೆ. ಸ್ಟೆಪ್ ವೈಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ಸ್ ಅಲ್ಲಿ. ಹಾಗಾಗಿ ನೋಡಿ, ಪ್ರತಿಯೊಬ್ಬರಿಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಎಲ್ಲರೂ ಸಹ ಈ ಒಂದು ಟ್ರಿಕ್ ಅನ್ನ ಫಾಲೋ ಆದ್ರೆ ಮಾಡಿ. ಅಂಡ್ ಇವತ್ತಿಂದ ನಿಮ್ಗೆ ಎಕ್ಸಾಮ್ ಆಗೋವರೆಗೂ ಸಹ ಪ್ರತಿನಿತ್ಯ SSLC ಎಕ್ಸಾಮ್ 1 ರಿಲೇಟೆಡ್ ನಾನು ನಿಮ್ಗೆ ಯೂಸ್ಫುಲ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ಎಕ್ಸಾಮ್ಗೆ ಯಾವ ರೀತಿ ಹೋಗ್ಬೇಕು, ಎಕ್ಸಾಮ್ ಅಲ್ಲಿ ಏನೇನು ಸಹ ನೀವೇನೆಲ್ಲ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಏನು ಅಂತ ಹೇಳಿ ಪ್ರತಿಯೊಂದನ್ನು ಸಹ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಇವತ್ತಿನ ಈ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ, ಟೈಮ್ ತುಂಬಾನೇ ಇದೆ ನಿಮ್ಗೆ, ಇನ್ನೂ ಸಹ ಟೈಮ್ ಇರುವಂತದ್ದು ಎಕ್ಸಾಮ್ಗೆ ತುಂಬಾ ಇದೆ ಅಂತಂದ್ರೆ ಇನ್ನೂ ಒಂದು ಅಪ್ರಾಕ್ಸಿಮೇಟ್ಲಿ 8 to 10 days ಟೈಮ್ ಆದ್ರೆ ಇದೆ ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ. ಹಾಗಾಗಿ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ಇವತ್ತಿನ ಈ ವಿಡಿಯೋ ನೀವು
ಯಾವಾಗ ನೋಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಇವತ್ತಿಂದ ನಿಮಗೆ ಫಸ್ಟ್ ಎಕ್ಸಾಮ್ ಡೇಟ್ಗೆ ನೋಡ್ಕೊಂಡು ಆದಷ್ಟು ಸಿಲೆಬಸ್ ಅನ್ನ ಕವರ್ ಮಾಡೋದಕ್ಕೆ ನೋಡಿ, ಓಕೆನಾ. ಈಗ ನಾನು ಓನಾಗಿ ಬರಿ ಅಂತ ಹೇಳ್ದೆ ಅಂತ ಹೇಳ್ಬಿಟ್ಟು ನೀವು ಓನಾಗೆ ಬರ್ಕೊಂಡಿದ್ರೆ ಪಾಸ್ ಆದ್ರೆ ಆಗೋದಿಲ್ಲ, ಓಕೆನಾ. ಅದೊಂದು ಚೆನ್ನಾಗಿ ನೆನಪಿರ್ಲಿ. ನಾನು ಹೇಳಿರುವಂಥದ್ದು ನಿಮ್ಗೆ ಏನು ನೆನಪಿರ್ಬೇಕು ಅಂತ ಅಂದ್ರೆ, ಇಲ್ಲಿ ನನಗೆ ಬರೋವಂಥ ಕ್ವಶನ್ಸ್ ಅನ್ನು ಎಲ್ಲ ನೀಟಾಗಿ ಬರೆದ್ಬಿಟ್ಟು ನನಗೆ ಯಾವಾಗ ಕ್ವಶನ್ಸ್ ಬರೋದಿಲ್ವೋ ಅದಕ್ಕೆ ಮಾತ್ರ ಓನಾಗಿ ಆನ್ಸರ್ ಬರೆದ್ರೆ ಅವಾಗ ಬಂದ್ಬಿಟ್ಟು ನನಗೆ ಪಾಸ್ ಆಗೋ ಪಾಸಿಬಿಲಿಟೀಸು, ಸ್ಕೋರ್ ಮಾಡೋ ಪಾಸಿಬಿಲಿಟೀಸ್ ಜಾಸ್ತಿ ಇರ್ತವೆ. ಇಲ್ಲ ಸರ್ ನಾನು ಏನು ಮಾಡ್ತೀನಿ ಅಂತ ಅಂದ್ರೆ, ಫಸ್ಟಿಂದಾನು ಈಗ ಕ್ವಶನ್ ಪೇಪರಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಯಾವುದು ಕ್ವಶನ್ ಅನ್ನ ಬಿಡದೆ ನಾನು ಓನಾಗಿ ಬಂದಿರೋದು ಎಲ್ಲ ನಾನು ಬರಿತೀನಿ ಅಂತ ಅಂದ್ರೆ, ಹಾಗೆ ಇನ್ವಿಜಿಲೇಟರ್ಗೆ ಯಾವ ರೀತಿ ಅನ್ಸುತ್ತೆ ಅಂತಂದ್ರೆ, ಇವ್ರು ಬಾಯಿಗೆ ಬಂದಿದ್ದೆಲ್ಲ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಮಾರ್ಕ್ಸ್ನು ಸಹ ಕೊಡದೇ ಇರ್ತಾರೆ. ಹಾಗಾಗಿ ನೀವೇನ್ ಮಾಡ್ತೀರಾ, ಫಸ್ಟ್ ಬರೋ ಕ್ವಶನ್ಸ್ ಅನ್ನೆಲ್ಲ ಬರ್ದು ಅದಾದ್ಮೇಲೆ ನೆಕ್ಸ್ಟ್ ನೀವು ಓನಾಗಿ ಬರೆಯೋದ್ರ ಬಗ್ಗೆ ಆದ್ರೆ ಯೋಚನೆ ಮಾಡ್ಬೇಕಾಗುತ್ತೆ, ಓಕೆನಾ. ಎಲ್ರಿಗೂ ಸಹ ಮತ್ತೊಂದ್ಸಲಿ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.